ಬಿಜೆಪಿ ಅವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ನಾನು ಅವನು ಚೆನ್ನಾಗೇ ಇದ್ದೇವೆ. ಮೈಸೂರಿನಲ್ಲಿ ಹಿಂಗಂತ ಹೇಳಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋ ಮಾತಿದು. ಬಿಜೆಪಿ ಅವರು ಜ್ಯೋತಿಷ್ಯ ಹೇಳೋದನ್ನ ಕಲಿತ್ರಾ? ನಿನ್ನೆ ಮಾನ್ಯ ಆರ್ ಅಶೋಕ್ ಅವರು, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಡಿಕೆ ಶಿವಕುಮಾರ್ ಅವರ ಬಗ್ಗೆ ಹಾಗೆ ಈ ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿದ್ರಲ್ಲ. ಈ ಸರ್ಕಾರ ಇನ್ನೆರಡು ಮೂರು ತಿಂಗಳಲ್ಲಿ ಎಲ್ಲ ಏನು ಎತ್ತ ನಾಯಕತ್ವ ಬದಲಾವಣೆ ಮತ್ತೊಂದೆಲ್ಲ ಮಾತಾಡಿದ್ರಲ್ಲ, ಇದ್ರ ಬಗ್ಗೆ ಸಿದ್ದರಾಮಯ್ಯನವರೇ ಮಾತಾಡಿದ್ದಾರೆ. ಬಿಜೆಪಿಯವರು ಜ್ಯೋತಿಷ್ಯ ಹೇಳೋದು ಕಲಿತ್ರಾ? ಜ್ಯೋತಿಷ್ಯ ಹೇಳೋ ಶ್ರೀರಾಮುಲು ಸೋತಿಲ್ವಾ? ಹಿಂಗಂತ ಹೇಳಿ ಎಲ್ಲ ಪ್ರಶ್ನೆ ಮಾಡಿದ್ದಾರೆ ಸಿಎಂ. ಪಂಚಾಂಗ ಸರ್, ಬಿಜೆಪಿ ಪಂಚಾಂಗ ನೀವು ಸರಿ ಮತ್ತೆ ನೋಡಪ್ಪ, ಬಿಜೆಪಿಯವರು ಇದ್ದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ನಾನು ಇವನು ಚೆನ್ನಾಗೇ ಇದ್ದೀವಿ. ಯಾರು ಭವಿಷ್ಯ ನುಡಿದಿದ್ದೀನಿ ನೋಡಿ, ಅವನು ಶ್ರೀರಾಮುಲು ಹೇಳಿದ್ನಲ್ಲ, ಅವ್ ಎಷ್ಟು ಸರಿ ಗೆದ್ದು ಸೋತಿರೋದು? ಎಷ್ಟು ಸರಿ ಸೋತಿರೋದು? ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ. ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ? ಸೋತಿರೋನು ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿ. ಬಿಜೆಪಿ ಅವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ನಾನು ಅವನು ಚೆನ್ನಾಗೇ ಇದ್ದೇವೆ. ಮೈಸೂರಿನಲ್ಲಿ ಹಿಂಗಂತ ಹೇಳಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋ ಮಾತಿದು. ಬಿಜೆಪಿ ಅವರು ಜ್ಯೋತಿಷ್ಯ ಹೇಳೋದನ್ನ ಕಲಿತ್ರಾ? ನಿನ್ನೆ ಮಾನ್ಯ ಆರ್ ಅಶೋಕ್ ಅವರು, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಡಿಕೆ ಶಿವಕುಮಾರ್ ಅವರ ಬಗ್ಗೆ ಹಾಗೆ ಈ ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿದ್ರಲ್ಲ. ಈ ಸರ್ಕಾರ ಇನ್ನೆರಡು ಮೂರು ತಿಂಗಳಲ್ಲಿ ಎಲ್ಲ ಏನು ಎತ್ತ ನಾಯಕತ್ವ ಬದಲಾವಣೆ ಮತ್ತೊಂದೆಲ್ಲ ಮಾತಾಡಿದ್ರಲ್ಲ, ಇದ್ರ ಬಗ್ಗೆ ಸಿದ್ದರಾಮಯ್ಯನವರೇ ಮಾತಾಡಿದ್ದಾರೆ. ಬಿಜೆಪಿಯವರು ಜ್ಯೋತಿಷ್ಯ ಹೇಳೋದು ಕಲಿತ್ರಾ? ಜ್ಯೋತಿಷ್ಯ ಹೇಳೋ ಶ್ರೀರಾಮುಲು ಸೋತಿಲ್ವಾ? ಹಿಂಗಂತ ಹೇಳಿ ಎಲ್ಲ ಪ್ರಶ್ನೆ ಮಾಡಿದ್ದಾರೆ ಸಿಎಂ. ಪಂಚಾಂಗ ಸರ್, ಬಿಜೆಪಿ ಪಂಚಾಂಗ ನೀವು ನಿನಗೇನ್ಸುತ್ತೆ? ಸರಿ ಮತ್ತೆ ನೋಡಪ್ಪ, ಬಿಜೆಪಿಯವರು ಇದ್ದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ನಾನು ಇವನು ಚೆನ್ನಾಗೇ ಇದ್ದೀವಿ. ಯಾರು ಭವಿಷ್ಯ ನುಡಿದಿದ್ದೀನಿ ನೋಡಿ, ಅವನು ಶ್ರೀರಾಮುಲು ಹೇಳಿದ್ನಲ್ಲ, ಅವ್ ಎಷ್ಟು ಸರಿ ಗೆದ್ದು ಸೋತಿರೋದು? ಎಷ್ಟು ಸರಿ ಸೋತಿರೋದು? ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ. ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ? ಸೋತಿರೋನು ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿ. ಬಿಜೆಪಿ ಅವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ನಾನು ಅವನು ಚೆನ್ನಾಗೇ ಇದ್ದೇವೆ. ಮೈಸೂರಿನಲ್ಲಿ ಹಿಂಗಂತ ಹೇಳಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋ ಮಾತಿದು. ಬಿಜೆಪಿ ಅವರು ಜ್ಯೋತಿಷ್ಯ ಹೇಳೋದನ್ನ ಕಲಿತ್ರಾ? ನಿನ್ನೆ ಮಾನ್ಯ ಆರ್ ಅಶೋಕ್ ಅವರು, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಡಿಕೆ ಶಿವಕುಮಾರ್ ಅವರ ಬಗ್ಗೆ ಹಾಗೆ ಈ ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿದ್ರಲ್ಲ. ಈ ಸರ್ಕಾರ ಇನ್ನೆರಡು ಮೂರು ತಿಂಗಳಲ್ಲಿ ಎಲ್ಲ ಏನು ಎತ್ತ ನಾಯಕತ್ವ ಬದಲಾವಣೆ ಮತ್ತೊಂದೆಲ್ಲ ಮಾತಾಡಿದ್ರಲ್ಲ, ಇದ್ರ ಬಗ್ಗೆ ಸಿದ್ದರಾಮಯ್ಯನವರೇ ಮಾತಾಡಿದ್ದಾರೆ. ಬಿಜೆಪಿಯವರು ಜ್ಯೋತಿಷ್ಯ ಹೇಳೋದು ಕಲಿತ್ರಾ? ಜ್ಯೋತಿಷ್ಯ ಹೇಳೋ ಶ್ರೀರಾಮುಲು ಸೋತಿಲ್ವಾ? ಹಿಂಗಂತ ಹೇಳಿ ಎಲ್ಲ ಪ್ರಶ್ನೆ ಮಾಡಿದ್ದಾರೆ ಸಿಎಂ. ಪಂಚಾಂಗ ಸರ್, ಬಿಜೆಪಿ ಪಂಚಾಂಗ ನೀವು ನಿನಗೇನ್ಸುತ್ತೆ? ಸರಿ ಮತ್ತೆ ನೋಡಪ್ಪ, ಬಿಜೆಪಿಯವರು ಇದ್ದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ನಾನು ಇವನು ಚೆನ್ನಾಗೇ ಇದ್ದೀವಿ. ಯಾರು ಭವಿಷ್ಯ ನುಡಿದಿದ್ದೀನಿ ನೋಡಿ, ಅವನು ಶ್ರೀರಾಮುಲು ಹೇಳಿದ್ನಲ್ಲ, ಅವ್ ಎಷ್ಟು ಸರಿ ಗೆದ್ದು ಸೋತಿರೋದು? ಎಷ್ಟು ಸರಿ ಸೋತಿರೋದು? ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ. ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ? ಸೋತಿರೋನು ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿ. ಬಿಜೆಪಿ ಅವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ನಾನು ಅವನು ಚೆನ್ನಾಗೇ ಇದ್ದೇವೆ. ಮೈಸೂರಿನಲ್ಲಿ ಹಿಂಗಂತ ಹೇಳಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋ ಮಾತಿದು. ಬಿಜೆಪಿ ಅವರು ಜ್ಯೋತಿಷ್ಯ ಹೇಳೋದನ್ನ ಕಲಿತ್ರಾ? ನಿನ್ನೆ ಮಾನ್ಯ ಆರ್ ಅಶೋಕ್ ಅವರು, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಡಿಕೆ ಶಿವಕುಮಾರ್ ಅವರ ಬಗ್ಗೆ ಹಾಗೆ ಈ ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿದ್ರಲ್ಲ. ಈ ಸರ್ಕಾರ ಇನ್ನೆರಡು ಮೂರು ತಿಂಗಳಲ್ಲಿ
ಎಲ್ಲ ಏನು ಎತ್ತ ನಾಯಕತ್ವ ಬದಲಾವಣೆ ಮತ್ತೊಂದೆಲ್ಲ ಮಾತಾಡಿದ್ರಲ್ಲ, ಇದ್ರ ಬಗ್ಗೆ ಸಿದ್ದರಾಮಯ್ಯನವರೇ ಮಾತಾಡಿದ್ದಾರೆ. ಬಿಜೆಪಿಯವರು ಜ್ಯೋತಿಷ್ಯ ಹೇಳೋದು ಕಲಿತ್ರಾ? ಜ್ಯೋತಿಷ್ಯ ಹೇಳೋ ಶ್ರೀರಾಮುಲು ಸೋತಿಲ್ವಾ? ಹಿಂಗಂತ ಹೇಳಿ ಎಲ್ಲ ಪ್ರಶ್ನೆ ಮಾಡಿದ್ದಾರೆ ಸಿಎಂ. ಬಿಜೆಪಿ ಪಂಚಾಂಗ ಸರ್, ಬಿಜೆಪಿ ಪಂಚಾಂಗ ನೀವು ನಿಮಗೇನ್ಸುತ್ತೆ? ಸರಿ ಮತ್ತೆ ನೋಡಪ್ಪ, ಬಿಜೆಪಿಯವರು ಇದ್ದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ನಾನು ಇವನು ಚೆನ್ನಾಗೇ ಇದ್ದೀವಿ. ಯಾರು ಭವಿಷ್ಯ ನುಡಿದಿದ್ದೀನಿ ನೋಡಿ, ಅವನು ಶ್ರೀರಾಮುಲು ಹೇಳಿದ್ನಲ್ಲ, ಅವ್ ಎಷ್ಟು ಸರಿ ಗೆದ್ದು ಸೋತಿರೋದು? ಎಷ್ಟು ಸರಿ ಸೋತಿರೋದು? ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ, ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ? ಸೋತಿರೋದು ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿ. ಬಿಜೆಪಿ ಅವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ನಾನು ಅವನು ಚೆನ್ನಾಗೇ ಇದ್ದೇವೆ. ಮೈಸೂರಿನಲ್ಲಿ ಹಿಂಗಂತ ಹೇಳಿದ್ದು ಸಿಎಂ ಸಿದ್ದರಾಮಯ್ಯನವರು ಹೇಳಿರೋ ಮಾತಿದು. ಬಿಜೆಪಿ ಅವರು ಜ್ಯೋತಿಷ್ಯ ಹೇಳೋದನ್ನ ಕಲಿತ್ರಾ? ನಿನ್ನೆ ಮಾನ್ಯ ಆರ್ ಅಶೋಕ್ ಅವರು, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಡಿಕೆ ಶಿವಕುಮಾರ್ ಅವರ ಬಗ್ಗೆ ಹಾಗೆ ಈ ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿದ್ರಲ್ಲ. ಈ ಸರ್ಕಾರ ಇನ್ನೆರಡು 3 ತಿಂಗಳಲ್ಲಿ ಎಲ್ಲ ಏನು ಎತ್ತ ನಾಯಕತ್ವ ಬದಲಾವಣೆ ಮತ್ತೊಂದೆಲ್ಲ ಮಾತಾಡಿದ್ರಲ್ಲ, ಇದ್ರ ಬಗ್ಗೆ ಸಿದ್ದರಾಮಯ್ಯನವರೇ ಮಾತಾಡಿದ್ದಾರೆ. ಬಿಜೆಪಿಯವರು ಜ್ಯೋತಿಷ್ಯ ಹೇಳೋದು ಕಲಿತ್ರಾ? ಜ್ಯೋತಿಷ್ಯ ಹೇಳೋ ಶ್ರೀರಾಮುಲು ಸೋತಿಲ್ವಾ? ಹಿಂಗಂತ ಹೇಳಿ ಎಲ್ಲ ಪ್ರಶ್ನೆ ಮಾಡಿದ್ದಾರೆ ಸಿಎಂ. ಬಿಜೆಪಿ ಪಂಚಾಂಗ ಸರ್, ಬಿಜೆಪಿ ಪಂಚಾಂಗ ನೀವು ನಿಮಗೇನ್ಸುತ್ತೆ? ಸರಿ ಮತ್ತೆ ನೋಡಪ್ಪ, ಬಿಜೆಪಿಯವರು ಇದ್ದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ನಾನು ಇವನು ಚೆನ್ನಾಗೇ ಇದ್ದೀವಿ. ಯಾರು ಭವಿಷ್ಯ ನುಡಿದಿದ್ದೀನಿ ನೋಡಿ, ಅವನು ಶ್ರೀರಾಮುಲು ಹೇಳಿದ್ನಲ್ಲ, ಅವ್ ಎಷ್ಟು ಸರಿ ಗೆದ್ದು ಸೋತಿರೋದು? ಎಷ್ಟು ಸರಿ ಸೋತಿರೋದು? ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ, ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ? ಸೋತಿರೋದು ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿ. ಬಿಜೆಪಿ ಅವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ನಾನು ಅವನು ಚೆನ್ನಾಗೇ ಇದ್ದೇವೆ. ಮೈಸೂರಿನಲ್ಲಿ ಹಿಂಗಂತ ಹೇಳಿದ್ದು ಸಿಎಂ ಸಿದ್ದರಾಮಯ್ಯನವರು ಹೇಳಿರೋ ಮಾತಿದು. ಬಿಜೆಪಿ ಅವರು ಜ್ಯೋತಿಷ್ಯ ಹೇಳೋದನ್ನ ಕಲಿತ್ರಾ? ನಿನ್ನೆ ಮಾನ್ಯ ಆರ್ ಅಶೋಕ್ ಅವರು, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಡಿಕೆ ಶಿವಕುಮಾರ್ ಅವರ ಬಗ್ಗೆ ಹಾಗೆ ಈ ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿದ್ರಲ್ಲ. ಈ ಸರ್ಕಾರ ಇನ್ನೆರಡು 3 ತಿಂಗಳಲ್ಲಿ ಎಲ್ಲ ಏನು ಎತ್ತ ನಾಯಕತ್ವ ಬದಲಾವಣೆ ಮತ್ತೊಂದೆಲ್ಲ ಮಾತಾಡಿದ್ರಲ್ಲ, ಇದ್ರ ಬಗ್ಗೆ ಸಿದ್ದರಾಮಯ್ಯನವರೇ ಮಾತಾಡಿದ್ದಾರೆ. ಬಿಜೆಪಿಯವರು ಜ್ಯೋತಿಷ್ಯ ಹೇಳೋದು ಕಲಿತ್ರಾ? ಜ್ಯೋತಿಷ್ಯ ಹೇಳೋ ಶ್ರೀರಾಮುಲು ಸೋತಿಲ್ವಾ? ಹಿಂಗಂತ ಹೇಳಿ ಎಲ್ಲ ಪ್ರಶ್ನೆ ಮಾಡಿದ್ದಾರೆ ಸಿಎಂ. ಬಿಜೆಪಿ ಪಂಚಾಂಗ ಸರ್, ಬಿಜೆಪಿ ಪಂಚಾಂಗ ನೀವು ನಿಮಗೇನ್ಸುತ್ತೆ? ಸರಿ ಮತ್ತೆ ನೋಡಪ್ಪ, ಬಿಜೆಪಿಯವರು ಇದ್ದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ನಾನು ಇವನು ಚೆನ್ನಾಗೇ ಇದ್ದೀವಿ. ಯಾರು ಭವಿಷ್ಯ ನುಡಿದಿದ್ದೀನಿ ನೋಡಿ, ಅವನು ಶ್ರೀರಾಮುಲು ಹೇಳಿದ್ನಲ್ಲ, ಅವ್ ಎಷ್ಟು ಸರಿ ಗೆದ್ದು ಸೋತಿರೋದು? ಎಷ್ಟು ಸರಿ ಸೋತಿರೋದು? ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ, ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ? ಸೋತಿರೋದು ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿ.